ಪ್ರಿಯ ವಿದ್ಯಾರ್ಥಿಗಳೇ, 9ನೇ ವರ್ಗದ ಮ್ಯಾಥಮೆಟಿಕ್ಸ್ ಪಾರ್ಟ್ ಸೆಕೆಂಡ್ರಲ್ಲಿಯ ಚಾಪ್ಟರ್ 3 ತ್ರಿಕೋನ ಅಂದರೆ ಟ್ರಯಾಂಗಲ್ ಲೆಕ್ಚರ್ 5 ಈ ಪಾಠದ ಕೆಲವು ಭಾಗವನ್ನು ನಾವು ಈಗಾಗಲೇ ನೋಡಿರುವೆವು. ಅಂದರೆ ಸಮದ್ವಿಭುಜ ತ್ರಿಕೋನದ ಪ್ರಮೇಯ ಹಾಗೂ ಸಮದ್ವಿಭುಜ ತ್ರಿಕೋನದ ಪ್ರಮೇಯದ ವ್ಯತ್ಯಾಸ ಹಾಗೂ 30, 60, 90 ಅಂಶ ತ್ರಿಕೋನದ ಪ್ರಮೇಯ ಮತ್ತು 45, 45, 90 ಅಂಶದ ತ್ರಿಕೋನವನ್ನು ಕೂಡ ನಾವು ಈಗಾಗಲೇ ನೋಡಿರುವೆವು. ಈಗ ತ್ರಿಕೋನದ ಮಧ್ಯಗಾಮಿ ಎಂದರೇನು ಎಂಬುದು ಈಗಾಗಲೇ ತಮಗೆ ಗೊತ್ತಿರುವಂಥದ್ದು ಮಕ್ಕಳೇ. ತ್ರಿಕೋನದ ಶಿರೋಬಿಂದು ಮತ್ತು ಸಮ್ಮುಖ ಭುಜದ ಮಧ್ಯಬಿಂದು ಇವುಗಳನ್ನು ಜೋಡಿಸುವ ರೇಖಾಖಂಡವು ಆ ತ್ರಿಕೋನದ ಮಧ್ಯಗಾಮಿ ಇರುವುದು. ಹಾಗಾದರೆ ತ್ರಿಕೋನದ ಶಿರೋಬಿಂದುವಿನಿಂದ ಅದರ ಸಮ್ಮುಖ ಭುಜದ ಮಧ್ಯಬಿಂದುವನ್ನು ಜೋಡಿಸುವಂತಹ ರೇಖಾಖಂಡ ತೆಗೆದರೆ ಅದಕ್ಕೆ ನಾವು ಮಧ್ಯಗಾಮಿ ಎಂದು ಕರೆಯುವರಿದ್ದೇವೆ. ಹಾಗಾದರೆ ನಾವು ಇದರ ವ್ಯಾಖ್ಯೆಯನ್ನು ಮಾಡುವಾಗ ತ್ರಿಕೋನದ ಶಿರೋಬಿಂದು ಮತ್ತು ಸಮ್ಮುಖ ಭುಜದ ಮಧ್ಯಬಿಂದು ಇವುಗಳನ್ನು ಜೋಡಿಸುವ ರೇಖಾಖಂಡವು ಆ ತ್ರಿಕೋನದ ಮಧ್ಯಗಾಮಿ ಇರುವುದು. ಹಾಗಾದರೆ ಆಕೃತಿಯಲ್ಲಿ ನೋಡಲಾಗಿ ABC ಅನ್ನುವಂಥ ತ್ರಿಕೋನದಲ್ಲಿ ಡಿ ಬಿಂದು BC ಭುಜದ ಮಧ್ಯಬಿಂದು ಇದೆ. ಆದ್ದರಿಂದ ರೇಖ AD ಇದು ತ್ರಿಕೋನ ABCಯ ಮಧ್ಯಗಾಮಿ ಆಗಿರುವುದು. ಅದೇ ರೀತಿಯಾಗಿ ನಾವು ಇಲ್ಲಿ ಮಧ್ಯಗಾಮಿಯನ್ನು ನೋಡುವಾಗ BE ಒಂದು ಮಧ್ಯಗಾಮಿ, ADಯು ಕೂಡ ಮಧ್ಯಗಾಮಿ, CF ಕೂಡ ಮಧ್ಯಗಾಮಿ ಇದೆ. ಅದು G ಬಿಂದುವಿನಲ್ಲಿ ಛೇದಿಸುವುದು. ತ್ರಿಕೋನದ ಮಧ್ಯಗಾಮಿಗಳು ಏಕ ಸಂಪಾತ ಇರುತ್ತವೆ ಎಂಬುದು ಕೂಡ ತಮಗೆ ಗೊತ್ತಿರುವಂಥದ್ದು. ಹಾಗಾದರೆ ಮಧ್ಯಗಾಮಿ ಸಂಪಾತ ಬಿಂದು ಪ್ರತಿಯೊಂದು ಮಧ್ಯಗಾಮಿಯನ್ನು 2:1 ಪ್ರಮಾಣದಲ್ಲಿ ವಿಭಜಿಸುವುದು. ಈ ಗುಣಧರ್ಮವನ್ನು ಮಾತ್ರ ತಾವು ಗಮನದಲ್ಲಿಡಬೇಕು. ಪ್ರತಿಯೊಂದು ನೋಡಿ, BG/GE = 2:1. ಅದೇ ರೀತಿಯಾಗಿ ಶಿರೋಬಿಂದುವಿನಿಂದ ಪ್ರಾರಂಭವಾಗಿರತಕ್ಕಂಥದ್ದು AG/GD = 2:1. ಅದೇ ರೀತಿ CG/GF = 2:1 ಇರುತ್ತದೆ. ಈ ಗುಣಧರ್ಮ ಮಾತ್ರ ಗಮನದಲ್ಲಿರಲಿ ಮಕ್ಕಳೇ. ಹಾಗಾದರೆ ನಾವು ಒಂದು ಪ್ರಮೇಯವನ್ನು ನೋಡೋಣ. ಕಾಟ್ಕೋನ್ ತ್ರಿಕೋನದ ಕರ್ಣದ ಮಧ್ಯಗಾಮಿಯ ಗುಣಧರ್ಮ. ಇಲ್ಲಿ ಕಾಟ್ಕೋನ್ ತ್ರಿಕೋನದ ಅಂದರೆ ಪ್ರಮೇಯ ಹೇಗಿದೆ ನೋಡಿ. ಕಾಟ್ಕೋನ್ ತ್ರಿಕೋನದಲ್ಲಿ ಕರ್ಣದ ಮೇಲೆ ತೆಗೆದ ಮಧ್ಯಗಾಮಿಯ ಉದ್ದಳತೆಯು ಕರ್ಣದ ಅರ್ಧದಷ್ಟಿರುತ್ತದೆ. ಹಾಗಾದರೆ ABC ಅನ್ನುವಂಥ ಒಂದು ಕಾಟ್ಕೋನ್ ತ್ರಿಕೋನ, ಬಿ ಶಿರೋಬಿಂದುವಿನಿಂದ ಕರ್ಣದ ಮೇಲೆ ತೆಗೆದಂಥ ಮಧ್ಯಗಾಮಿ, ಇದಕ್ಕೆ ನಾವು BD ಎಂದು ಹೆಸರಿಡೋಣ. ಹಾಗಾದರೆ ಮಧ್ಯಬಿಂದು ಇರೋದರಿಂದ AD/DC ಆಗುತ್ತೆ. ನಾವಿಲ್ಲಿ ಪಕ್ಷದಲ್ಲಿ ಬರೆಯುವಾಗ ತ್ರಿಕೋನ ABCದಲ್ಲಿ ರೇಖ BD ಇದು ಮಧ್ಯಗಾಮಿ ಇರುತ್ತದೆ. ಹಾಗಾದರೆ ಇದು ಕಾಟ್ಕೋನ್ ತ್ರಿಕೋನವಿದೆ ಎಂಬುದು ಗಮನದಲ್ಲಿದೆ. ಅಂದರೆ ಕಾಟ್ಕೋನ್ ತ್ರಿಕೋನ ABCದಲ್ಲಿ ರೇಖ BD ಇದು ಮಧ್ಯಗಾಮಿ ಇದೆ. ನಮಗೇನು ತೋರಿಸ್ಬೇಕಿಲ್ಲಿ? ಹಾಗಾದರೆ BD = 1/2 ಕರ್ಣ ಅಂದರೆ AC, BD = 1/2 AC. ಹಾಗಾದರೆ ನಾವು ಇಲ್ಲಿ ರಚನೆಯನ್ನು ಮಾಡುವಾಗ ನೋಡಿ, ಕಿರಣ BDಯ ಮೇಲೆ ಈ ಬಿಂದು B ಮಧ್ಯಂತರ D ಮಧ್ಯಂತರ E ಮತ್ತು ಲೆಂತ್ BD = DE ಆಗುವಂತೆ ತೆಗೆದುಕೊಳ್ಳುವ ಹಾಗೂ ರೇಖ ECಯನ್ನು ಜೋಡಿಸುವ. ಇಲ್ಲಿ ನಾವು ಏನು ಮಾಡಿದೆವು ಅಂದರೆ BD ಅಷ್ಟೇ ಉದ್ದಳತೆ ಇರುವಂಥ DE ರೇಖಾಖಂಡವನ್ನು ತೆಗೆದು ಈ ಬಿಂದು ಮತ್ತು ಸಿಯನ್ನು ಜೋಡಿಸಿದೆವು. ಈ ರೀತಿ ನಾವು ರಚನೆಯನ್ನು ಮಾಡಿದೆವು. ಇನ್ನು ಸಿದ್ಧತೆಯನ್ನು, ಮುಖ್ಯ ಹಂತಗಳನ್ನು ಇಲ್ಲಿ ತೋರಿಸಲಾಗಿದೆ ಮಕ್ಕಳೇ. ತಾವು ಮಧ್ಯದಲ್ಲಿರುವಂಥ ಹಂತಗಳನ್ನು ಮತ್ತು ವಿಧಾನವನ್ನು, ಕಾರಣವನ್ನು ಹೇಗೆ ಬರೀತೀರಾ ಅದನ್ನು ತಾವು ಈ ರೀತಿ ಬರೆಯಬಹುದು. ಹಾಗಾದರೆ ನಾವು 2 ತ್ರಿಕೋನಗಳನ್ನು ಇಲ್ಲಿ ಮೊದಲಿಗೆ ತೆಗೆದುಕೊಳ್ಳೋಣ. ಯಾವುವು? ತ್ರಿಕೋನ ADB ಮತ್ತು ತ್ರಿಕೋನ CDEಗಳಲ್ಲಿ ಹೀಗೆ ಬರೆಯಬೇಕು. ಮುಂದೆ ಅವುಗಳಲ್ಲಿರುವಂಥ ನೋಡಿ, ಭುಜ AD ಏಕರೂಪ ಭುಜ DC, ಕೋನ ADB ಏಕರೂಪ ಕೋನ CDE ವಿರುದ್ಧ ಕೋನಗಳು, ಇವು ಕೊಟ್ಟಿರ್ತಕ್ಕಂಥದ್ದು ಪಕ್ಷ ಎನ್ನಬೇಕು. ಹಾಗಾದರೆ BD ಏಕರೂಪ ಭುಜ DE ಇದಕ್ಕೆ ರಚನೆ. ಹಾಗಾದರೆ ಭೂಕೋಭೂ ಪರೀಕ್ಷೆಗನುಸಾರವಾಗಿ ತ್ರಿಕೋನ ADB ಏಕರೂಪ ತ್ರಿಕೋನ CDE ಆಯಿತು. ಅದೇ ರೀತಿಯಾಗಿ ಇಲ್ಲಿ ಕೋನ ABD ಏಕರೂಪ ಕೋನ CED ಅಂದರೆ ಈ ಕೋನಗಳು
ಏಕರೂಪವಾಗಿರುತ್ತವೆ. ಯಾಕಂದರೆ ಏಕರೂಪ ತ್ರಿಕೋನಗಳ ಸಂಗತ ಕೋನಗಳು. ಅಥವಾ ಬಿ ಎ ಡಿ ಏಕರೂಪ, ಇನ್ನೊಂದು ಕೋನ ನಾವಿಲ್ಲಿ ಹೇಳಬಹುದು ಡಿ ಸಿ ಇ ಎಂದು ಕೂಡ. ಇವು ಕೂಡ ವ್ಯುತ್ಕ್ರಮ ಕೋನಗಳಿವೆ. ಆದ್ದರಿಂದ ಎ ಬಿ ಸಮಾಂತರ ಸಿ, ಎ ಬಿ ಮತ್ತು ಸಿ ಇಗಳು ಅಥವಾ ಇ ಸಿಗಳು ಸಮಾಂತರವಾಗಿರುತ್ತವೆ. ಸಮಾಂತರವಾಗಿರುವುದು ಯಾಕಂದರೆ ವ್ಯುತ್ಕ್ರಮ ಕೋನಗಳ ಪರೀಕ್ಷೆಗನುಸಾರವಾಗಿ ಈ ಎರಡು ರೇಖೆಗಳು ಸಮಾಂತರವಾಗಿವೆ ಎಂದು ಬರೆಯಬೇಕು. ಅದೇ ರೀತಿಯಾಗಿ ನಾವಿಲ್ಲಿ ಎ ಕೋನದ ಅಳತೆ ಮತ್ತು ಸಿ ಕೋನದ ಅಳತೆ ಸಮಾನವಾಯಿತು. ಇಲ್ಲಿ ಇನ್ನು ಮುಂದೆ ನೋಡಿ ಹೇಗೆ ಬರೆಯಬೇಕಾಗತ್ತೆ. ನಾವಿಲ್ಲಿ ಎ ಬಿ ಇಜಿಕ್ವಲ್ ಟು ಸಿ ಎಂದು ಕೂಡ ತೋರಿಸ್ಬೋದು, ಯಾಕಂದರೆ ಏಕರೂಪ ತ್ರಿಕೋನಗಳ ಸಂಗತ ಭುಜಗಳು. ಹಾಗಾದರೆ ಇಲ್ಲಿ ನೋಡಿ ಎ ಬಿ ಸಿ ಅನ್ನುವಂಥ ಒಂದು ತ್ರಿಕೋನ ಮತ್ತು ಇ ಸಿ ಬಿ ಅನ್ನುವಂಥ ಇನ್ನೊಂದು ತ್ರಿಕೋನ. ಈ ಎರಡೂ ತ್ರಿಕೋನಗಳನ್ನು ತೆಗೆದುಕೊಂಡ್ರೆ ನಾವಿಲ್ಲಿ ಎ ಬಿ ಭುಜದ ಅಳತೆಯಷ್ಟೇ ಸಿ ಭುಜ, ಯಾಕೆಂದರೆ ನಾವು ಈಗಾಗಲೇ ಮೇಲಿನ ವಿಧಾನದಲ್ಲಿ ಸಿದ್ಧತೆಯನ್ನು ಮಾಡಿರುವೆವು. ಅದೇ ರೀತಿ ಎ ಬಿ ಸಿ ಮತ್ತು ಇ ಸಿ ಬಿ ಅನ್ನುವಂಥ ಪ್ರತಿಯೊಂದು ಕೋನಗಳು ಕಾಟ್ಕೋನವಿರುತ್ತವೆ. ಆ ನಂತರ ಬಿ ಸಿ ಭುಜ ಸಾಮಾನ್ಯ ಭುಜ ಇರುವುದರಿಂದ ಇದು ಕೂಡ ಭೂಕೋಭೂ ಪರೀಕ್ಷೆ ಅನುಸಾರವಾಗಿ ತ್ರಿಕೋನ್ ಎ ಬಿ ಸಿ ಏಕರೂಪ ತ್ರಿಕೋನ್ ಇ ಸಿ ಬಿ ಎಂದು ಹೇಳಬಹುದು. ಆದ್ದರಿಂದ ಇಲ್ಲಿ ಎರಡು ತ್ರಿಕೋನಗಳು ಏಕರೂಪವಾಗಿದ್ದರೆ ಎ ಸಿಯ ಉದ್ದಳತೆಯಷ್ಟೇ ಈ ಬಿ ಇಯ ಉದ್ದಳತೆ ಇರುತ್ತದೆ, ಯಾಕೆಂದರೆ ಏಕರೂಪ ಭುಜಗಳ ಸಂಗತ ಭುಜಗಳು. ದೇರ್ ಫೋರ್ ಬಿ ಡಿ ಇಸ್ ಈಕ್ವಲ್ ಟು 1/2 ಡಿ ಎಂದು ಗೊತ್ತಿದೆ. ಯಾಕೆಂದರೆ ನೋಡಿ ಬಿ ಡಿ ಇಸ್ ಈಕ್ವಲ್ ಟು 1/2 ಬಿ ಇ. ಈ ಬಿ ಡಿ ಎನ್ನುವಂಥದ್ದು ಎದರ ಅರ್ಧ ಇದೆ? ಬಿ ಇ ಅರ್ಧ ಇದೆ. ಹಾಗಾದರೆ ಬಿ ಇ ಎ ಸಮಾಂತರವಿರುವಂಥದ್ದು ಎ ಸಿ ಇದೆ. ದೇರ್ ಫೋರ್ ಬಿ ಡಿ ಇಸ್ ಈಕ್ವಲ್ ಟು 1/2 ಎ ಸಿ ಎಂದು ಬರೆಯಬೇಕು. ಮಕ್ಕಳೇ, ಈ ಪ್ರಮೇಯವನ್ನು ಸಿದ್ಧತೆಯಲ್ಲಿಯ ಮುಖ್ಯ ಹಂತಗಳನ್ನು ಇಲ್ಲಿ ತೋರಿಸಲಾಗಿದೆ. ಅಂದರೆ ಎರಡು ತ್ರಿಕೋನಗಳನ್ನು ಏಕರೂಪ ಮಾಡುವುದು ಮತ್ತು ಬಿ ಡಿ ಇಸ್ ಈಕ್ವಲ್ ಟು 1/2 ಎ ಸಿಯನ್ನು ಸಿದ್ಧತೆ ಮಾಡುವುದು. ಮಧ್ಯದಲ್ಲಿಯ ಹಂತಗಳನ್ನು ತಾವು ಸರಿಯಾಗಿ ಅಂದರೆ ತ್ರಿಕೋನ ಎ ಡಿ ಬಿ ಮತ್ತು ಸಿ ಡಿ ಇಗಳನ್ನು ತೆಗೆದುಕೊಂಡು ಅದರಲ್ಲಿ ಪ್ರತಿಯೊಂದು ಘಟಕಗಳನ್ನು ತೆಗೆದುಕೊಂಡು 3 ಘಟಕಗಳನ್ನು ಆಗ ಭೂಕೋಭೂ ಪರೀಕ್ಷೆ ಆಗುತ್ತೆ. ವ್ಯುತ್ಕ್ರಮ ಕೋನಗಳನ್ನು ತೋರಿಸಿ ಅಲ್ಲಿ ಸಮಾಂತರ ರೇಖೆಗಳನ್ನು ತೋರಿಸಬೇಕು. ಅದೇ ರೀತಿ ಎ ಬಿ ಸಿ ತ್ರಿಕೋನ ಮತ್ತು ಇ ಸಿ ಬಿ ಅನ್ನುವಂಥ ತ್ರಿಕೋನ ಕೂಡ ಏಕರೂಪ ಎಂದು ತೋರಿಸಿ ಆವಾಗ ಭೂಕೋಭೂ ಪರೀಕ್ಷೆ ಆಗುತ್ತೆ. ಈ ರೀತಿಯಾಗಿ ತಾವು ಸಿದ್ಧತೆಯನ್ನು ಮಾಡಬೇಕು. ಯಾವುದೇ ಕಾಟ್ಕೋನ್ ತ್ರಿಕೋನದಲ್ಲಿ ಕರ್ಣದ ಮೇಲೆ ಎಳೆದಂಥ ಮಧ್ಯಗಾಮಿಯ ಉದ್ದಳತೆ ಕರ್ಣದ ಅರ್ಧದಷ್ಟಿರುತ್ತದೆ ಎಂದು ನಾವು ಈ ಗುಣಧರ್ಮದ ಮೇಲಿಂದ ತಿಳಿದುಕೊಳ್ಳೋಣ. ಹಾಗಾದರೆ ಒಂದು ಉದಾಹರಣೆಯನ್ನು ನೋಡೋಣ ಮಕ್ಕಳೇ. ಆಕೃತಿಯಲ್ಲಿ ತೋರಿಸಿದ ಕೋನಗಳ ಅಳತೆಗಳನ್ನು ನೋಡಿರಿ. ಎಕ್ಸ್ ಮತ್ತು ವಾಯ್ಗಳ ಬೆಲೆ ಕಂಡುಹಿಡಿಯಿರಿ. ಹಾಗಾದರೆ ಮತ್ತು ಕೋನ್ ಎ ಬಿ ಡಿ ಮತ್ತು ಎ ಸಿ ಡಿಯ ಅಳತೆ ಕಂಡುಹಿಡಿ. ನೋಡಿ ಮಕ್ಕಳೇ, ಇಲ್ಲಿ ನಾವು ಮೊದಲಿಗೆ ಕೋನ್ ಎ ಬಿ ಸಿಯನ್ನು ಮಾತ್ರ ತೆಗೆದುಕೊಳ್ಳೋಣ. ತ್ರಿಕೋನ ಎ ಬಿ ಸಿಯಲ್ಲಿರುವಂಥವು ಎ ಬಿ ಭುಜಕ್ಕೆ ಏಕರೂಪ ಇರುವಂಥದ್ದು ಯಾವುದಿದೆ? ಎ ಸಿ ಇದೆ. ಹಾಗಾದರೆ ಇವೆರಡೂ ಏಕರೂಪ ಭುಜಗಳಿದ್ದರೆ ಇದು ಸಮದ್ವಿಭುಜ ತ್ರಿಕೋನವಾಯಿತು. ಸಮದ್ವಿಭುಜ ತ್ರಿಕೋನದ ಸಮ್ಮುಖ ಕೋನಗಳು ಏಕರೂಪ ಇರುತ್ತೆ, ಯಾಕಂದರೆ ಏಕರೂಪ ಭುಜ ಇರುವುದರಿಂದ. ಹಾಗಾದರೆ ಎಕ್ಸದ ಬೆಲೆನೂ ಕೂಡ 50 ಇರುವಂಥದ್ದು. ಅದೇ ರೀತಿ ಬಿ ಡಿ ಸಿ ತ್ರಿಕೋನ ತೆಗೆದುಕೊಂಡ್ರೆ ಬಿ ಡಿ ಅಳತೆ ಮತ್ತು ಡಿ ಸಿ ಅಳತೆ ಸಮಾನ ಇರೋದರಿಂದ ಏಕರೂಪ ಭುಜಗಳ ಸಮ್ಮುಖ ಕೋನಗಳು ಕೂಡ ಇಲ್ಲಿ ಏಕರೂಪ, ಅಂದರೆ ವಾಯ್ ಕೋನದ ಅಳತೆಯು ಕೂಡ 60 ಆಯಿತು. ಎಕ್ಸ್ ಪ್ಲಸ್ 60 ಮಾಡಿದರೆ ಅಂದರೆ ಇಲ್ಲಿ 50 ಪ್ಲಸ್ 60 ಮಾಡಿದರೆ 110. ಇದನ್ನು ಕೂಡ 110 ನಾವು ನೋಡಬಹುದು ಮಕ್ಕಳೇ. ಹಾಗಾದರೆ ಈ ಉದಾಹರಣೆಯನ್ನು ಈ ರೀತಿ ನೋಡಿ. ತ್ರಿಕೋನ್ ಎ ಬಿ ಸಿಯಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ, ಅದಕ್ಕೆ ಪಕ್ಷ ಎನ್ನಬಹುದು. ದೇರ್ ಫೋರ್ ಕೋನ್ ಎ ಬಿ ಸಿ ಇಸ್ ಈಕ್ವಲ್ ಟು ಕೋನ್ ಎ ಸಿ ಬಿ, ಅಂದರೆ ಇಲ್ಲಿ ಎಂಗಲ್ಸ್ ಅಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್, ಏಕೆಂದರೆ ಏಕರೂಪ ಭುಜಗಳ ಸಮ್ಮುಖ ಕೋನಗಳು ಏಕರೂಪ ಇರುತ್ತವೆ. ದೇರ್ ಫೋರ್ ಎಕ್ಸ್ ಈಕ್ವಲ್ ಟು 50. ಅದೇ ರೀತಿಯಾಗಿ ತ್ರಿಕೋನ ಬಿ ಡಿ ಸಿ ದಲ್ಲಿ ಡಿ ಬಿ ಈಕ್ವಲ್ ಟು ಡಿ ಸಿ ಇದೆ. ದೇರ್ ಫೋರ್ ಕೋನ್ ಡಿ ಬಿ ಸಿ ಇಸ್ ಈಕ್ವಲ್ ಟು ಕೋನ್ ಡಿ ಸಿ ಬಿ, ಅಂದರೆ ಇಲ್ಲಿ ಎಂಗಲ್ಸ್ ಅಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್. ದೇರ್ ಫೋರ್ ಅಂದರೆ ಏಕರೂಪ ಭುಜಗಳ ಸಮ್ಮುಖ ಕೋನಗಳು ಏಕರೂಪ ಇರುತ್ತವೆ. ದೇರ್ ಫೋರ್ ವೈ ಇಸ್ ಈಕ್ವಲ್ ಟು 60 ಆಗುತ್ತೆ. ಈಗ ಕೋನ್ ಎ ಬಿ ಡಿ ಈ ಕೋನ ಎಂದರೆ ಕೋನ್ ಎ ಬಿ ಸಿ ಪ್ಲಸ್ ಕೋನ್ ಸಿ ಬಿ ಡಿ ಇಲ್ಲಿ ಇರೋದರಿಂದ
ಇಲ್ಲಿ ಎಕ್ಸ್ದ ಬೆಲೆ ಅಂದರೆ 50 + 60 ಅಂದರೆ 110, ಅಂದರೆ ಕೋನ ಎ ಬಿ ಡಿ ಅಳತೆ 110. ಅದೇ ರೀತಿಯಾಗಿ ಕೋನ ಎ ಸಿ ಡಿ ಅಳತೆ ತೆಗೆಯುವಾಗ ಕೋನ ಎ ಸಿ ಡಿ ಕೋನ ಎ ಸಿ ಬಿ ಪ್ಲಸ್ ಡಿ ಸಿ ಬಿ ಅಂದರೆ ಇಲ್ಲಿ 50 + 60 ಆಗುತ್ತೆ, ಅದನ್ನು ಕೂಡ 110 ಅಂಶ. ಹೆನ್ಸ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ ಆರ್ 50 ಡಿಗ್ರಿ ಆ್ಯಂಡ್ 60 ಡಿಗ್ರಿ ರೆಸ್ಪೆಕ್ಟಿವ್ಲಿ. ಅಂದರೆ ಎಕ್ಸ್ ಮತ್ತು ವಾಯ್ಗಳ ಬೆಲೆಗಳು 50 ಅಂಶ ಮತ್ತು 60 ಅಂಶ ಇರುತ್ತವೆ. ಹಾಗೂ ಕೋನ ಎ ಬಿ ಡಿಯ ಅಳತೆ 110 ಅಂಶ ಮತ್ತು ಕೋನ ಎ ಸಿ ಡಿಯ ಅಳತೆಯು ಕೂಡ 110 ಅಂಶ ಇರುತ್ತದೆ ಮಕ್ಕಳೇ. ಇನ್ನೂ ಒಂದು ಉದಾಹರಣೆ ನೋಡಿ. ನಾವೀಗ ಇಲ್ಲಿ ಆಕೃತಿಯಲ್ಲಿ ತೋರಿಸಿದಂತೆ ಆಕೃತಿಯಲ್ಲಿ ತ್ರಿಕೋನ ಪಿ ಕ್ಯೂ ಆರ್ ಇದು ಜಿ, ಇದು ಪಿ ಕ್ಯೂ ಆರ್ ಇದರ ಜಿ ಇದು ಮಧ್ಯಗಾಮಿ ಸಂಪಾತ ಬಿಂದು ಇದೆ. ಜಿ ಟಿ = 2.5 ಸೆಂಟಿಮೀಟರ್ ಇದ್ದರೆ ಈ ಜಿ ಟಿ ಬೆಲೆ 2.5 ಇದೆ. ಮತ್ತು ಪಿ ಜಿ ಮತ್ತು ಪಿ ಟಿ ಯುಗಳ ಪಿ ಜಿ ಮತ್ತು ಪಿ ಟಿಗಳ ಅಳತೆಗಳನ್ನು ಕಂಡುಹಿಡಿಯುತ್ತಿದೆ. ಹಾಗಾದರೆ ಇಲ್ಲಿ ಒಂದು ಮಾತ್ರ ಗಮನದಲ್ಲಿರಲಿ, ಕ್ಯೂ ಟಿ ಅಳತೆ 2.5 ಇದ್ದರೆ ಟಿ ಆರ್ದ ಅಳತೆ ಕೂಡ 2.5 ಇರುತ್ತೆ. ಹಾಗಾದರೆ ಕ್ಯೂ ಆರ್ = ಎಷ್ಟು? ಇದು 5 ಸೆಂಟಿಮೀಟರ್ ಅಂದರೆ 5 ಆಗುತ್ತೆ. ಹಾಗಾದರೆ ಕ್ಯೂ ಆರ್ ಒಂದು ವೇಳೆ 5 ಇದ್ದರೆ ಇಲ್ಲಿ ನಾವಿದು ಪಿ ಕ್ಯೂ ಆರ್ದ ಮಧ್ಯಗಾಮಿ ತೋರಿಸುವಾಗ ನಾವಿಲ್ಲಿ 5 ತೆಗೆದುಕೊಳ್ಬೋದು. ಇಲ್ಲಿ ಒಂದೊಂದಾಗಿ ನಾವಿಲ್ಲಿ ನೋಡೋಣ. ದ ಪಾಯಿಂಟ್ ಆಫ್ ಕಾನ್ಕ್ರುವೆನ್ಸ್ ಆಫ್ ಮೇಡಿಯನ್ಸ್ ಆಫ್ ಎ ಟ್ರ್ಯಾಂಗಲ್ ಡಿವೈಡ್ಸ್ ಈಚ್ ಮೇಡಿಯನ್ ಇನ್ ದಿ ರೇಷಿಯೋ 2:1. ಅಂದರೆ ತ್ರಿಕೋನದ ಮಧ್ಯಗಾಮಿಯು ಅದರ ಮಧ್ಯಗಾಮಿ ಸಂಪಾತ ಬಿಂದುವನ್ನು 2:1 ಪ್ರಮಾಣದಲ್ಲಿ ವಿಭಜಿಸುತ್ತದೆ ಎಂದು ನಮಗೆ ಗೊತ್ತಿರುವಂಥದ್ದು. ಲೆಟ್ ಅಸ್ ಸಪೋಸ್ ದ ಲೆಂತ್ ಆಫ್ ಪಿ ಜಿ ಆ್ಯಂಡ್ ಜಿ ಟಿ ಬಿ 2x ಆ್ಯಂಡ್ ಎಕ್ಸ್. ಇಲ್ಲಿ ಒಂದು ವೇಳೆ ಪಿ ಜಿ = 2x ಮತ್ತು ಜಿ ಟಿ = x ಎಂದು ತಿಳಿದರೆ, ಅಂದರೆ 2 ಇದರ ಪ್ರಮಾಣ ಎಕ್ಸ್ ಅಲ್ಲಿ ಇವುಗಳ ಸಮಾನ ಪಟ್ಟು ಎಕ್ಸ್ ಎಂದು ತಿಳಿದರೆ ಇದಕ್ಕೆ 2x ಮತ್ತು ಇದು 1x ಆಗುತ್ತೆ. ಹಾಗಾದರೆ ಪಿ ಟಿಯ ಬೆಲೆಯನ್ನು ತೆಗೆಯಬಹುದು. ನಮಗೆ ಪಿ ಟಿ = ಬೆಲೆ ತೆಗೆಯಲಾಗಿ, ಅಂದರೆ ಪಿ ಜಿ = 2x ಆಯಿತು. ಇಲ್ಲಿ 2x ಎಂದು ತಿಳಿದಾಗ ಪಿ ಜಿ ಅಂದರೆ ಎಕ್ಸ್ದ ಬೆಲೆ ನೋಡಿ, ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ 2.5. ಇಲ್ಲಿ ಎಕ್ಸ್ದ ಬೆಲೆ ಜಿ ಟಿ ನಮಗೆ ಕೊಟ್ಟಿರುವ ಇಲ್ಲಿ 2.5 ಎಂದು ಇದೆ. ಹಾಗಾದರೆ ಇಲ್ಲಿ ಜಿ ಟಿಯ ಬೆಲೆಯನ್ನು ತೆಗೆದರೆ ಇಲ್ಲಿ ಜಿ ಟಿ = 2.5 ಇದೆ. ಹಾಗಾದರೆ ಎಕ್ಸ್ದ ಬೆಲೆ 2.5 ಆಯಿತು. ಹಾಗಾದರೆ 2 × 2.5 ಇಲ್ಲಿ ತೆಗೆದುಕೊಳ್ಳೋಣ. ಇಲ್ಲಿ ಪಿ ಜಿ = 2x ಇದೆ, ಎಕ್ಸ್ದ ಬೆಲೆ 2.5 ಇದೆ. ಹಾಗಾದರೆ 5 ಯೂನಿಟ್, ಅಂದರೆ ಪಿ ಜಿ = 5. ಇಲ್ಲಿ ನೋಡಿ ಮಕ್ಕಳೇ, ಇದು 2x, ಇದು ಎಕ್ಸ್ ಇದೆ, ಎಕ್ಸ್ = 2.5. ಈಗಾಗಲೇ ಜಿ ಟಿಯ ಬೆಲೆಯನ್ನು 2.5 ಎಂದು ಕೊಟ್ಟಿರುವುದರಿಂದ ಇದಕ್ಕೆ ನಾವು ಎಕ್ಸ್ ತಿಳಿದಿರುವೆವು ಜಿ ಟಿ. ಹಾಗಾದರೆ ಜಿ ಟಿಯ ಬೆಲೆ 2.5 ಇರುವುದರಿಂದ ನಾವು ಒಂದು ವೇಳೆ ಇದು 2x ಮತ್ತು ಎಕ್ಸ್ ಎಂದು ತಿಳಿದಾಗ 2 × x ಅಂದರೆ ನಮಗಿಲ್ಲಿ 2 × 2.5 ಅಂದರೆ 5 ಆಯಿತು. ಯಾವುದು? ಪಿ ಜಿಯ ಬೆಲೆ. ಒಂದು ವೇಳೆ ನಮಗೆ ಪಿ ಟಿಯ ಬೆಲೆ ಬೇಕಾಗಿದ್ದರೆ ಪಿ ಜಿ + ಜಿ ಟಿ ಆಗುತ್ತೆ, ಪಿ ಜಿ + ಜಿ ಟಿ. ಹಾಗಾದರೆ 5 + 2.5 = 7.5. ಇಲ್ಲಿ ನಮಗೆ ಪಿ ಟಿಯ ಬೆಲೆ 7.5 ಮೂಲಮಾನ ಆಗುತ್ತೆ. ಹೆನ್ಸ್ ದ ಲೆಂತ್ ಆಫ್ ಪಿ ಜಿ ಆ್ಯಂಡ್ ಜಿ ಟಿ ಈಸ್ 5 ಆ್ಯಂಡ್ 7.5 ಯೂನಿಟ್ಸ್ ರೆಸ್ಪೆಕ್ಟಿವ್ಲಿ. ಅಂದರೆ ಪಿ ಜಿಯ ಬೆಲೆ 5 ಮತ್ತು ಪಿ ಟಿಯ ಬೆಲೆ 7.5 ಇದೆ. ಈ ರೀತಿಯಾಗಿ ತಾವು ಪುಸ್ತಕದಲ್ಲಿಯ ಉದಾಹರಣೆಗಳನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಇನ್ನೊಮ್ಮೆ ಪ್ರಮೇಯಗಳನ್ನು ಬೇರೆ ಬೇರೆ ಹೆಸರುಗಳನ್ನು ಇಟ್ಟು ಅವುಗಳನ್ನು ಸಿದ್ಧ ಮಾಡಲು ಪ್ರಯತ್ನಿಸಿ ಮಕ್ಕಳೇ. ಈಗ ಇದರಲ್ಲಿ ಯಾವುದೇ ಸಮಸ್ಯೆ ಬಂದರೆ ತಾವು ಕಾಮೆಂಟ್ ಮಾಡಿ ತಿಳಿಸಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆನ್ ದಿಸ್ ಚಾನಲ್. ಕ್ಲಿಕ್ ಆನ್ ಬೆಲ್ ಐಕಾನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಧನ್ಯವಾದಗಳು ಮಕ್ಕಳೇ.